ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆಗಳ ಒಂದು ಸರಣಿಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನಾಳೆಯ ಒಂದು ಪರೀಕ್ಷೆಯಲ್ಲಿ ಅಂದರೆ ರಾಜ್ಯ ಮಟ್ಟದ ಏನು ಪೂರ್ವಭಾವಿ ಪರೀಕ್ಷೆ ನಡೀತಾ ಇದೆ. ಸೊ ಆ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಈ ಒಂದು ವಿಡಿಯೋದಿಂದನೇ ಹೆಚ್ಚಿನ ಪ್ರಶ್ನೆಗಳು ಬರುವಂಥ ಸಂಭವನೀಯತೆ ಹೆಚ್ಚಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದೆ ಅದರಲ್ಲಿ ನೀವು ಹೆಚ್ಚು ಅಂಕಗಳನ್ನು, ಸುಮಾರು ಕನಿಷ್ಠ ಅಂದರೂ 50ರಿಂದ 60 ಅಂಕಗಳನ್ನು ಸುಲಭವಾಗಿ ಇದೇ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಕ್ವಶನ್ಗಳಿಂದನೇ ನೀವು ಪಡಿಬಹುದು ಅಂತ ಹೇಳ್ತಾ ಬನ್ನಿ, ಸಮಯ ವ್ಯರ್ಥ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ, ಕಡ್ಡಾಯ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠದಿಂದ ಬರ್ತವೆ ಅಂತ ನೋಡ್ತಾ ಹೋಗೋಣ. ಅತಿ ಹೆಚ್ಚು ಪುನರಾವರ್ತಿತ 2 ಅಂಕದ ಕಲಿಕಾಂಶಗಳಾಗಿರ್ತವೆ ಇವು. ತಂತ್ರ ಕನಿಷ್ಠ ಅಂದರೆ 10ರಿಂದ 12 ಪರಿಕಲ್ಪನೆಗಳನ್ನು ಕಂಠಪಾಠ ಮಾಡಬೇಕಾಗ್ತದೆ ನಾವು. ಪ್ರಮುಖ ಪ್ರಶ್ನೆಗಳು ಯಾವ್ಯಾವಪ್ಪ ಅಂದರೆ ಇತಿಹಾಸದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು, ಸ್ವಾತಂತ್ರ್ಯ ಭಾರತ ಎದುರಿಸಿದ ಸಮಸ್ಯೆಗಳು ಅಂತ ಇದೆ. ಇನ್ನು ರಾಜ್ಯಶಾಸ್ತ್ರ ಕಾನ್ಸೆಪ್ಟ್ನಲ್ಲಿ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಕೇಳ್ತಾನೆ. ಸಮಾಜಶಾಸ್ತ್ರದಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು, ಭೂಗೋಳಶಾಸ್ತ್ರದಲ್ಲಿ ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆ ನಡುವಿನ ವ್ಯತ್ಯಾಸಗಳು, ಅರ್ಥಶಾಸ್ತ್ರದಲ್ಲಿ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನ, ಪಂಚವಾರ್ಷಿಕ ಯೋಜನೆ ಉದ್ದೇಶ ಮತ್ತು ಸಾಧನೆಗಳಾಗ್ತವೆ. ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಗ್ರಾಹಕರ ಶೋಷಣೆಯ ಕಾರಣಗಳು, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು. ಓಕೆನಾ? ಹಾಗಾದರೆ ಈ 2 ಅಂಕದ ಪ್ರಶ್ನೆಗಳ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋದರೆ, ಮೊದಲೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಕೇಳ್ತಾನೆ. ಸೊ ಸಾಕಷ್ಟು ಬಾರಿ ಪುನರಾವರ್ತಿತ ಆದಂಥ ಪ್ರಶ್ನೆಗಳನ್ನೇ ನಾವು ತೆಗೆದುಕೊಂಡು ಬಂದಿರೋದು. ಓಕೆನಾ? ಸೊ ಇವು ಎಲ್ಲ ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟ್ ಆಗಿದ್ದೇ ಆದಲ್ಲಿ ಹೆಚ್ಚು ಅಂಕ, ಸುಮಾರು ಕನಿಷ್ಠ ಅಂದರೆ 50ರಿಂದ 60 ಅಂಕಗಳನ್ನು ಈಸಿಯಾಗಿ ಪಡಿಬೋದು ಇದೇ ಒಂದು ವಿಡಿಯೋದಿಂದ ನೀವು. 1ನೇ ಕ್ವಶನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. 2ನೇ ಕ್ವಶನ್ ನೋಡಿ, 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಹಾಗೆ 3ನೆಯ ಪ್ರಶ್ನೆ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಯಾವುವು ಅಂತ ಕೇಳ್ತಾನೆ. 4ನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಥವಾ ಸಾಮಾಜಿಕ ಸ್ತರ ವಿನ್ಯಾಸದ ವಿವಿಧ ರೂಪಗಳು ಯಾವುವು ಅಂತ ಕೇಳಿದಾನೆ. ಇನ್ನು 5ನೆಯ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ತಿಳಿಸಿ ಅಂತ ಇದೆ. 6ನೆಯ ಪ್ರಶ್ನೆ ಪ್ರತ್ಯಕ್ಷ ಮತ್ತು ಪರೋಕ್ಷ ನೇಮಕಾತಿಯ ವ್ಯತ್ಯಾಸವನ್ನು ಬರಿಬೇಕಾಗ್ತದೆ. 7ನೆಯ ಪ್ರಶ್ನೆ ಸ್ವಾತಂತ್ರ್ಯ ಭಾರತ ಎದುರಿಸಿದ ಸಮಸ್ಯೆಗಳಾವುವು ಅಂತ ಕೇಳಿದಾನೆ. ಸ್ವಾತಂತ್ರ್ಯ ಭಾರತ ಎದುರಿಸಿದ ಸಮಸ್ಯೆಗಳು ಇವೆಲ್ಲವೂ 2 ಅಂಕದ ಪ್ರಶ್ನೆಗಳು. ಇನ್ನು 8ನೇ ಪ್ರಶ್ನೆ ನೋಡಿ, ಭಾರತ ಒಕ್ಕೂಟಕ್ಕೆ ಜುನಾಗಢದ ವಿಲೀನವನ್ನು ವಿವರಿಸಿ ಅಂತ ಇದೆ. ಕ್ಷಮೆ ಇರಲಿ, ಇದು ಜುನಾಗಢದ ವಿಲೀನವನ್ನು ವಿವರಿಸಿ ಅಂತ ಇದೆ. ಇನ್ನು 9ನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಮತ್ತು ಸಾಧನೆಗಳು, ಉದ್ದೇಶಗಳು ಅಥವಾ ಸಾಧನೆಗಳನ್ನು ಕೇಳ್ತಾನೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು 10ನೇ ಪ್ರಶ್ನೆ ನೋಡಿ, ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನದ ನಡುವಿನ ವ್ಯತ್ಯಾಸವನ್ನು ಬರಿಬೇಕಾಗ್ತದೆ. ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಗಳು. ಇನ್ನು ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಇನ್ನೂ ಕೂಡ ಜಾಸ್ತಿ ಇದ್ದಾವೆ. ಸೊ ಅವುಗಳನ್ನು ನೋಡ್ತಾ ಹೋಗೋಣ. 11ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ರೂಢಿಯಲ್ಲಿರುವ ನೀರಾವರಿಯ ವಿಧಾನಗಳು ಯಾವುವು? ಭಾರತದಲ್ಲಿ ಇರ್ತಕ್ಕಂಥ ರೂಢಿಯಲ್ಲಿರ್ತಕ್ಕಂಥ ನೀರಾವರಿಯ ವಿಧಾನಗಳು ಯಾವುವು ಅಂತ ಕೇಳ್ತಾನೆ 2 ಮಾರ್ಕ್ಸಿಗೆ. ಇನ್ನು ತದನಂತರ 12ನೇ ಪ್ರಶ್ನೆ ನೋಡಿ, ಸಾರ್ವಕಾಲಿಕ ಕಾಲುವೆ ಮತ್ತು ಪ್ರವಾಹ ಕಾಲುವೆಯ ನಡುವೆ ಇರತಕ್ಕಂಥ ವ್ಯತ್ಯಾಸಗಳಾಗಿರಬಹುದು. ಇನ್ನು 13ನೆಯ ಪ್ರಶ್ನೆ ಭಾರತದಲ್ಲಿ ಭೂಬಳಕೆಯ ಪ್ರಕಾರಗಳವು, ಭಾರತದಲ್ಲಿ ಭೂಬಳಕೆಯ ಪ್ರಕಾರಗಳವು ಅಂತ ಇದೆ. 14ನೇ ಪ್ರಶ್ನೆ ಭಾರತದ ಬೆಳೆಯ ಮಾದರಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭಾರತದ ಬೆಳೆಯ ಮಾದರಿ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಬರೀಬೇಕಾಗ್ತದೆ ನೀವು. ಇನ್ನು 15ನೇ ಪ್ರಶ್ನೆ ನೋಡಿರಿ, ಬಾಲ ಕಾರ್ಮಿಕತನ ಅಥವಾ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಯಾವುವು ಅಂತ ಇದೆ. ಸೊ 2ರಲ್ಲಿ ಯಾವುದಾದ್ರೂ ಒಂದು ಬರೆದ್ರೆ ನೀವು ಆನ್ಸರ್ನ ಬರೀಬೇಕಾಗ್ತದೆ. ಇನ್ನು 16ನೇ ಪ್ರಶ್ನೆ ನೋಡಿ, ವರದಕ್ಷಿಣೆ ಸಮಸ್ಯೆಯ ಪರಿಹಾರ ಮತ್ತು ನಿವಾರಣಾ ಕ್ರಮಗಳು. ಹೌದಾ? ವರದಕ್ಷಿಣೆ ಸಮಸ್ಯೆಯ ಪರಿಹಾರ ಅಥವಾ ನಿವಾರಣಾ ಕ್ರಮಗಳನ್ನು ಬರೀಬೇಕಾಗ್ತದೆ. 17ನೇ ಪ್ರಶ್ನೆ ನೋಡಿ, ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವ ಅಂಶಗಳನ್ನು ತಿಳಿಸಿ, ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವ ಅಂಶಗಳನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಹಾಗೆ 18ನೇ ಪ್ರಶ್ನೆ ನೋಡಿ, ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ. 18ನೇ ಪ್ರಶ್ನೆ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಬೇಕಾಗ್ತದೆ. 19ನೇ ಪ್ರಶ್ನೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಯಾವುವು ಅಂತ ಕೇಳಿದ, ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು. ಇನ್ನು 20ನೇ ಪ್ರಶ್ನೆ ನೋಡಿ, ಗ್ರಾಹಕರ ಶೋಷಣೆಗೆ ಕಾರಣಗಳು ಏನೇನಪ್ಪ ಅಂತ ಕೇಳಿದ್ದಾನೆ. ಓಕೆ, ಇವೆಲ್ಲವೂ 2 ಅಂಕದ ಪ್ರಶ್ನೆಗಳಾದವು. ಓಕೆ, ಇನ್ನು ಕಡ್ಡಾಯ 3 ಅಂಕದ ಪ್ರಶ್ನೆಗಳು ಯಾವಪ್ಪ, ಅತಿ ಹೆಚ್ಚು ಪುನರಾವರ್ತಿತ ಆದಂಥ 3 ಅಂಕದ ಪ್ರಶ್ನೆಗಳು ಯಾವಪ್ಪ ಅಂದರೆ ಅದು ನೋಡ್ತಾ ಹೋಗೋಣ. ಇತಿಹಾಸದಲ್ಲಿ 1857 ದಂಗೆ ವಿಫಲತೆಗೆ ಕಾರಣಗಳಾಗಿದ್ದು ಪ್ಲಾಸಿ ಕದನ, ಬಕ್ಸಾರ್ ಕದನ, ಸಮಾಜ ಸುಧಾರಕರ ಸುಧಾರಣಾ ಕ್ರಮಗಳು, ಬ್ರಹ್ಮ ಸಮಾಜ ಆಗಿರ್ಬೋದು, ಆರ್ಯ ಸಮಾಜ ಇತ್ಯಾದಿಗಳು. ಇನ್ನು ರಾಜ್ಯಶಾಸ್ತ್ರದಲ್ಲಿ
ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತ ಸಾಕಷ್ಟು ಬಾರಿ ಕೇಳಿದ್ದಾನೆ. ಸಮಾಜಶಾಸ್ತ್ರದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಮತ್ತು ಸಮಸ್ಯೆಗಳು. ಹಾಗೆ ಭೂಗೋಳಶಾಸ್ತ್ರದಲ್ಲಿ ಅರಣ್ಯ ಸಂರಕ್ಷಣಾ ವಿಧಾನಗಳು, ನೈಸರ್ಗಿಕ ವಿಕೋಪಗಳು, ಪ್ರವಾಹ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಅವುಗಳ ಪರಿಣಾಮಗಳು. ಹಾಗೆ ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕಿನ ಕಾರ್ಯಗಳು, ಸೇವೆಗಳು ಮತ್ತು ಲಕ್ಷಣಗಳು. ಇವೆಲ್ಲವೂ ಏನಾಗಿರ್ತವೆ, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳು. ಇನ್ನು ಆ ಪ್ರಶ್ನೆಗಳ ಒಂದು ಮಾಲಿಕೆಯನ್ನು ನೋಡ್ತಾ ಹೋಗೋಣ ನಾವು ಯಾವುವು ಅಂತ. ಸೊ ಯಾವಪ್ಪ ಅಂದರೆ ನೋಡಿ, 3 ಅಂಕದ ಪ್ರಶ್ನೆಗಳು ಹೆಚ್ಚು ವಿವರಣವಾಗಿ ಬರೀಬೇಕಾಗ್ತದೆ ನೀವು. 1857ರ ದಂಗೆಗೆ ವಿಫಲತೆಗೆ ಕಾರಣಗಳು. ಇದನ್ನು 2015, 18, 20 ಮತ್ತು 22 ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ. 1857ರ ದಂಗೆಯ ವಿಫಲತೆಗೆ ಕಾರಣಗಳು. ಇನ್ನು ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಅಥವಾ ಸಮಸ್ಯೆಗಳನ್ನು 2015, 19 ಮತ್ತು 2020ರಲ್ಲೂ ಕೂಡ ಕೇಳಿದ್ದಾನೆ, 3 ಅಂಕಕ್ಕೆ. ಇನ್ನು ನೆಕ್ಸ್ಟು 3ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳು, ಸೇವೆಗಳು ಅಥವಾ ಲಕ್ಷಣಗಳು ಅಂದ್ರೆ ಒಂದೇ. ಸೊ ಬ್ಯಾಂಕಿನ ಕಾರ್ಯಗಳು ಅಂದ್ರೆ ಒಂದೇ, ಸೇವೆಗಳು ಅಥವಾ ಲಕ್ಷಣಗಳು ಅಂದ್ರೆ ಒಂದೇ. ಸೊ ಈ ರೀತಿಯಲ್ಲಿರ್ತಕ್ಕಂಥ ಕ್ವಶನ್ನು ಎಷ್ಟು ಸಲ ಬಂತಪ್ಪ ಅಂದರೆ 2015ರಲ್ಲಿ ಬಂದಿದೆ, 16, 2022, 2024 ಮತ್ತು 2025ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ ಇದು. ಇನ್ನು 4ನೇ ಪ್ರಶ್ನೆ, ನಿರುದ್ಯೋಗ ನಿಯಂತ್ರಣ ಕ್ರಮಗಳು ಯಾವುವು ಅಂತ ಕೇಳಿದಾನೆ. ಈ ಒಂದು ಪ್ರಶ್ನೆ 2016, 17, 18, 24, 2024ರಲ್ಲಿ 4 ಬಾರಿ ಬಂದಿದೆ. ಇನ್ನು ಅರಣ್ಯಗಳ ಮಹತ್ವ 2025ರಲ್ಲಿ 1 ಬಾರಿ ಬಂದಿದೆ. ಅರಣ್ಯ ಸಂರಕ್ಷಣಾ ವಿಧಾನಗಳು 2015ನೇ ಇಸ್ವಿಯಲ್ಲಿ 1 ಬಂದಿದೆ. 2017 ಮತ್ತು 2024ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ ಅರಣ್ಯ ಸಂರಕ್ಷಣಾ ವಿಧಾನಗಳು. ಇನ್ನು 7ನೇ ಪ್ರಶ್ನೆ ನೋಡಿ, ಗ್ರಾಮೀಣಾಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಅಂತ ಕೇಳಿದಾನೆ. ಸೊ ಈ ಒಂದು ಪ್ರಶ್ನೆ 2015, 16, 17, 18 ಮತ್ತು 24ರಲ್ಲಿ ಬಂದಿದೆ. ಇನ್ನು 8ನೇ ಪ್ರಶ್ನೆ ನೋಡಿ, ಬಕ್ಸಾರ್ ಕದನದ ಪರಿಣಾಮಗಳು ಅಂತ ಇದೆ. ಸೊ ಈ ಒಂದು ಬಕ್ಸಾರ್ ಕದನದ ಪರಿಣಾಮಗಳ ಪಾಠ ಕ್ವಶನ್ನು 2018, 19, 22, 23, 24, 25 ಅಂದರೆ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ. ಇದನ್ನು ನೀವು ಹೆಚ್ಚು ಒತ್ತು ಕೊಟ್ಟುಗಳು ಇಲ್ಲಿರ್ತಕ್ಕಂಥ ಎಲ್ಲ 3 ಅಂಕದ ಪ್ರಶ್ನೆಗಳನ್ನು ಹೆಚ್ಚು ಒತ್ತು ಕೊಟ್ಟು ನೋಡಲೇಬೇಕು ನೀವು. ಯಾಕಂದರೆ ಹೆಚ್ಚು ಅಂಕಗಳನ್ನು ಇಲ್ಲೇ ಈಸಿಯಾಗಿ ತೆಗಿಬೋದು. 9 ಪ್ರಶ್ನೆಗಳು ಇರ್ತವೆ, 9 3 27 ಅಂಕಗಳು ಇದೇ ಒಂದು ಮೇನಿಂದ ಬರ್ತವೆ, 3 ಅಂಕದ ಮೇನಿಂದ. ಇನ್ನು 9ನೇ ಪ್ರಶ್ನೆ ನೋಡಿ, ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ಕೇಳಿದ್ದಾನೆ. ಸೊ ಇದು 2015, 17 ಮತ್ತು 2023ರಲ್ಲಿ ಬಂದಂತಹ ಪ್ರಶ್ನೆ ಆಗಿರ್ತದೆ. 10ನೇ ಪ್ರಶ್ನೆ, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ. ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ ಅಂತ ಕೇಳಿದಾನೆ. ಈ ಒಂದು ಪ್ರಶ್ನೆ 2024ರಲ್ಲಿ ರಿಪೀಟೆಡ್ ಬಂದಿದೆ. ಇಲ್ಲಿ ಬ್ರಹ್ಮ ಸಮಾಜ ಆಗಿರ್ಬೋದು, ಆರ್ಯ ಸಮಾಜ ಆಗಿರ್ಬೋದು ಇತ್ಯಾದಿ ಸುಧಾರಣಾ ಕ್ರಮಗಳನ್ನು ಕೇಳಿರ್ತಾನೆ. ಹಾಗೆ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತ ಕೇಳ್ತಾನೆ, ಇಂಪಾರ್ಟೆಂಟ್. ಭಯೋತ್ಪಾದನೆ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡಿರುವ ಕ್ರಮಗಳು ಯಾವುವು ಅಂತ ಕೇಳಿದ್ದಾನೆ. ಹಾಗೆ ನೆಕ್ಸ್ಟು 14ನೇ ಪ್ರಶ್ನೆ, ವಿಕೋಪಗಳು, ನೈಸರ್ಗಿಕ ವಿಕೋಪಗಳು, ಪ್ರವಾಹ, ಭೂಕಂಪ ಅಥವಾ ಪ್ರವಾಹ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಅವುಗಳ ಪರಿಣಾಮಗಳು 2022, 2025ರಲ್ಲಿ ಕ್ವಶನ್ ಬಂದಿತ್ತು. ನೆಕ್ಸ್ಟು ಕಡ್ಡಾಯ 4 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇವು ಏನಾಗಿರ್ತಪ್ಪ ಅಂದರೆ ಹೆಚ್ಚು ವಿವರಣಾತ್ಮಕವಾಗಿರ್ತವೆ. ಸೊ ಇಲ್ಲಿ ಪ್ರಮುಖ ಪ್ರಶ್ನೆಗಳು ಯಾವಪ್ಪ ಅಂದರೆ, ಇತಿಹಾಸದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆ ಆಗಿರ್ತದೆ, ಇದು ಅತಿ ಮುಖ್ಯವಾದ ಪ್ರಶ್ನೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ಕೇಳ್ತಾನೆ. ಹಾಗೆಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಆದಂತಹ ಬಾಲಗಂಗಾಧರ ತಿಲಕ್ ಅವರ ಪಾತ್ರವನ್ನು ಕೇಳಿದ್ದಾನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವಾಗಿದೆ. ಇನ್ನು ರಾಜ್ಯಶಾಸ್ತ್ರದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು, ಹಾಗೆ ಅನಕ್ಷರತೆಯ ನಿವಾರಣೆಗೆ ಸಾಕ್ಷರತೆ ವೃದ್ಧಿಸಲು ಕೈಗೊಂಡ ಕ್ರಮಗಳು ಯಾವುವು ಅಂತ ಇಂಪಾರ್ಟೆಂಟ್ ಆಗ್ತವೆ. ಭೂಗೋಳದಲ್ಲಿ ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು ಇವು ಅತಿ ಮುಖ್ಯವಾಗಿರ್ತದೆ. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು. ಓಕೆ, ಇವು ಪ್ರಶ್ನೆಗಳು ಯಾವುವು ಅಂತ ನೋಡ್ತಾ ಹೋಗೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಅಂತ ಇದೆ. ಸೊ ಏಪ್ರಿಲ್ 2023, ಜೂನ್ 2023, 24 ಹಾಗೂ 25ನೇ ಇಸ್ವಿಯಲ್ಲಿ ಈ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳ ಪ್ರಶ್ನೆ ಬಂದಿದೆ. ಇನ್ನು 2ನೇ ಪ್ರಶ್ನೆ ನೋಡಿ, ಮಣ್ಣಿನ ಸವೆತಕ್ಕೆ ಕಾರಣ ಹಾಗೂ ಅದರ ಪರಿಣಾಮಗಳು ಅಂತ ಇದೆ. ಮಣ್ಣಿನ ಸವೆತಕ್ಕೆ ಕಾರಣ ಹಾಗೂ ಅದರ ಪರಿಣಾಮಗಳು, ಈ ಒಂದು ಪ್ರಶ್ನೆ 2017, 18, 22 ಮತ್ತು 24ರಲ್ಲಿ ಬಂದಿದೆ. ಇನ್ನು ಮಣ್ಣಿನ ಸವೆತ ತಡೆಗಟ್ಟುವ ವಿಧಾನಗಳು ಅಂತ ಇದೆ. ಸೊ ಅದು 2015, 2016 ಮತ್ತು 2025ರಲ್ಲಿ ಬಂದಂತಹ ಪ್ರಶ್ನೆ ಆಗಿರ್ತದೆ, ಸಾಕಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು 4 ಅಂಕದ ಇನ್ನೊಂದು ಪ್ರಶ್ನೆ ನೋಡಿ, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಇದೆ. ಸೊ ಈ ಒಂದು ಪ್ರಶ್ನೆ 2015, 16, 16ರಲ್ಲಿ 2 ಸಲ ಬಂದಿದೆ, 17, 22, 22ರಲ್ಲಿ 2 ಸಲ, 24ರಲ್ಲಿ ಬಂದಿದೆ. ಇನ್ನು 5ನೇ ಪ್ರಶ್ನೆ ನೋಡಿ, ಮಹಿಳೆಯರ ಸ್ಥಾನಮಾನ ಸುಧಾರಿಸಲು ಇರ್ತಕ್ಕಂಥ ಕ್ರಮಗಳು ಯಾವುವು ಅಂತ ಕೇಳಿದ್ದಾನೆ.
ಈ ಒಂದು ಪ್ರಶ್ನೆ 2017, 19, 2020, 22 ಹಾಗೂ 24ರಲ್ಲಿ ಬಂದಂಥ ಪ್ರಶ್ನೆಗಳಾಗಿರ್ತದೆ. 6ನೇ ಪ್ರಶ್ನೆ, ಲಿಂಗತ್ವ ಅಲ್ಪಸಂಖ್ಯಾತರ ಸ್ಥಾನಮಾನ ಸುಧಾರಿಸಲು ಇರತಕ್ಕಂಥ ಕ್ರಮಗಳು ಅಂತ ಕೇಳಿದಾನೆ. ಇದು 2025ರಲ್ಲಿ ಬಂದಂತಕ್ಕಂಥ ಪ್ರಶ್ನೆ. ಅನಕ್ಷರತೆ ನಿವಾರಣಾ ಕ್ರಮಗಳು, ಈ ಒಂದು ಪ್ರಶ್ನೆ 2015, 16, 23, 24 ಮತ್ತು 25ರಲ್ಲಿ ಬಂದಿದೆ. ಇನ್ನು 8ನೇ ಪ್ರಶ್ನೆ ನೋಡಿ, ಭ್ರಷ್ಟಾಚಾರಕ್ಕೆ ಕಾರಣಗಳು ಮತ್ತು ನಿಯಂತ್ರಣ ಕ್ರಮಗಳು ಅಂತ ಇದೆ. ಹಾಗೆ 9ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ, ಈ ಒಂದು ಪ್ರಶ್ನೆ 2017, 20, 21, 22, 23ರಲ್ಲಿ ಬಂದಿರತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಯಾವುದು ಅಂತ ಹೇಗೆ ವಿವರಿಸಿ ಅಂತ ಇದೆ. 2017, 2020, 2022 ಹಾಗೂ 24ರಲ್ಲಿ ಈ ಒಂದು ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರ್ತದೆ. 11ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಅಂತ ಇದೆ. ಸೊ ಈ ಒಂದು ಪ್ರಶ್ನೆ 2015, 18, 21, 22 ಹಾಗೂ 25ರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂಥದ್ದು, ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತದೆ. 12ನೇ ಪ್ರಶ್ನೆ, ಸಾಮಾಜಿಕ ಸಮಾನತೆ ಹೋರಾಟದಲ್ಲಿ ಅಂಬೇಡ್ಕರ್ ಅವರ ಪಾತ್ರ, ಈ ಒಂದು ಪ್ರಶ್ನೆ 2016, 20 ಮತ್ತು 23ರಲ್ಲಿ ಬಂದಿರ್ತದೆ. ನೆಕ್ಸ್ಟ್ ಸ್ವಾತಂತ್ರ್ಯ 13ನೇ ಪ್ರಶ್ನೆ ನೋಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ದೋಂಡಿಯಾ ವಾಗ್ನ ಪಾತ್ರ ಅಂತ ಕೇಳಿದಾನೆ. ಈ ಒಂದು ಪ್ರಶ್ನೆ 2025ರಲ್ಲಿ ಬಂದಿರತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ, ಸೊ ಇದು 2019 ಮತ್ತು 2022ರಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 4 ಅಂಕದ ಪ್ರಶ್ನೆಗಳ ಪಟ್ಟಿ, ಅಂದರೆ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆದಂತಹ ಪ್ರಶ್ನೆಗಳು, ಹಾಗೆ 3 ಯಾವೊಂದು ಪಾಠಗಳಿಂದ ಯಾವ ಒಂದು ಕಾನ್ಸೆಪ್ಟಿಂದ ಬರ್ತವೆ ಅಂತ ಹೇಳಿದ್ದೀವಿ. ಹಾಗೆ ಈ 3 ಅಂಕದ ಪ್ರಶ್ನೆಗಳನ್ನು ಹೇಳಿದ್ದೀವಿ ನಾವು. 3 ಅಂಕದ ಪ್ರಶ್ನೆಗಳು ಯಾವ ಪ್ರಶ್ನೆಗಳು ಹೆಚ್ಚು ಬಾರಿ ರಿಪೀಟೆಡ್ ಆಗಿ ಪದೇ ರಿಪೀಟ್ ಆಗಿದ್ದಾವೆ, ಹಾಗೂ ಯಾವ್ಯಾವ ಇಸ್ವಿಯಲ್ಲಿ ಆ ಒಂದು ಪ್ರಶ್ನೆ ರಿಪೀಟೆಡ್ ಆಗಿದೆ ಅಂತ. ಅಷ್ಟೇ ಅಲ್ಲದೆ ಯಾವ ಒಂದು ವಿಭಾಗದಿಂದ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತದೆ, ಅಂದರೆ ಇತಿಹಾಸದಲ್ಲಿ ಯಾವುದು, ರಾಜ್ಯಶಾಸ್ತ್ರದಲ್ಲಿ ಯಾವುದು, ಸಮಾಜಶಾಸ್ತ್ರ, ಭೂಗೋಳ, ವ್ಯವಹಾರ ಅಧ್ಯಯನದಲ್ಲಿ ಯಾವ ಒಂದು ಭಾಗದಿಂದ, ಹೌದಾ, ಯಾವ ಒಂದು ವಿಭಾಗದಿಂದ ಎಷ್ಟು ಪ್ರಶ್ನೆಗಳು ಹೆಚ್ಚು ರಿಪೀಟ್ ಆಗಿದ್ದಾವೆ ಅಂತ ನೋಡ್ತಾ ಹೋದ್ವಿ. ಹಾಗೆ 2 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ ನಾವು, ಸುಮಾರು 22 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಹಾಗಾಗಿ ಸೊ ಈ ವಿಡಿಯೋದಿಂದ ನಮಗೆ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಈ ಎಲ್ಲ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇ ಆದಲ್ಲಿ, ಹೌದಾ. ಅದೇನಂತಾರಲ್ಲ, ಗದ್ದಕ್ಕೆ ಬೆಂಕಿ ಹತ್ತದ ಬಾವಿ ತೋಟದ ನೀರು ಹೆಚ್ಚು ಬರ್ತೈತಿ ಅಂತ ಹಂಗಾಗ್ತದೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಪ್ಪ ಅಂದರೆ ನಿಮಗೆ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂದರೆ ಅದರಿಂದ ನಮಗೂ ಕೂಡ ಒಂಚೂರು ಹೆಲ್ಪ್ ಆಗೋ ರೀತಿ ಮಾಡಿ. ಯಾಕಂದರೆ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ ಮತ್ತು ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.